ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ಕಿತ್ತು ಹೋದ ಪರಿಣಾಮ ಕೆಳಭಾಗಕ್ಕೆ ಹರಿದು ಹೋದ 2 ಟಿಎಂಸಿ ನೀರನ್ನು ಮರು ಸಂಗ್ರಹ ಮಾಡಲು ಇಷ್ಟರಲ್ಲಿಯೇ ಜಲಸಂಪನ್ಮೂಲ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಾನವೀಯತೆ ಆಧಾರದ ಮೇಲೆ 2 ಟಿಎಂಸಿ ನೀರು ಹರಿಸಬೇಕು ಎಂದು ಆಗ್ರಹಿಸಲಾಗುವುದು ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ಅವರು ದೇವರಡ್ಡೆ ರಟ್ಟಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ನೀರಿನ ಕೊರತೆ ಸದ್ಯಕ್ಕೆ ಉಂಟಾಗಬಾರದೆನ್ನುವ ಕಾರಣದಿಂದ ಹಿಡಕಲ್ ಜಲಾಶಯದ ಎಡದಂಡೆ ಕಾಲುವೆ ಮೂಲಕ ಹಿರೇಹಳ್ಳದಿಂದ ಕೃಷ್ಣಾ ನದಿಗೆ ನೀರು ಹರಿಸುವ ಯೋಚನೆಯೂ ಕೂಡ ನಡೆದಿದೆ ಎಂದ ಅವರು, ಮಹಾರಾಷ್ಟ್ರ ಸರ್ಕಾರ ನೀರು ಬಿಡಲು ಒಪ್ಪದೇ ಹೋದಲ್ಲಿ 2 ಟಿಎಂಸಿ ನೀರು ನಿರ್ವಹಣೆ ಹಣ ಕೊಟ್ಟಾದರೂ ನೀರು ಬಿಡಿಸಿಕೊಂಡು ಬರುತ್ತೇವೆ. ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಎಂ ಖೊಬ್ರಿ, ವಿನಾಯಕ್ ಬಾಗಡಿ, ಸಿದ್ದು ನಾಯಕ್, ಶೇಖರ್ ಕನಕರೆಡ್ಡಿ, ಶಿವಾನಂದ್ ನಾಯಕ್, ಅರ್ಜುನ್ ನಾಯಕ್, ಗೋಪಾಲ್ ಅಸ್ಕಿ, ರಮೇಶ್ ಬೆಳ್ಳಂಕಿ, ಈಶ್ವರ್ ನಾಯಕ್, ಶಿವಾನಂದ್ ಕುಳ್ಳೊಳ್ಳಿ, ವಸಂತ್ ನಾಯಕ್, ಕಾಡಾ ಅಧಿಕಾರಿ ಸತೀಶ್ ಮಿರ್ಜೆ, ಗುತ್ತಿಗೆದಾರ ಸತೀಶ್ ಶಿಂದೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 4 ದಿವಸಗಳ ಹಿಂದೆ ಹಿಪ್ಪರಗಿ ಬ್ಯಾರೇಜದ 22ನೇ ಗೇಟು ನೀರಿನ ಒತ್ತಡಕ್ಕೆ ಮಣಿದು ಅದು ಕಿತ್ತು ಹೋದಂಥ ಸಂದರ್ಭದಲ್ಲಿ ಸುಮಾರು 8ರಿಂದ 9 ಸಾವಿರ ಕ್ಯೂಸೆಕ್ಸ್ ಆ ಗೇಟದಿಂದ ನೀರು ಹೊರಗಡೆ ಹೋಗ್ತಾ ಇತ್ತು. ಕೃಷ್ಣಾ ದಂಡೆ ಮೇಲಿರ್ತಕ್ಕಂಥ ಜಮಖಂಡಿ ತಾಲೂಕು ಆಗಿರ್ಬೋದು, ಅಥಣಿ ತಾಲೂಕು, ಕಾಗವಾಡ ತಾಲೂಕು, ಚಿಕ್ಕೋಡಿ ತಾಲೂಕು, ರಾಯಬಾಗ ತಾಲೂಕು, ಈ 5 ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು 700 ಹಳ್ಳಿಗಳು ಕುಡಿ ನೀರಿನ ಅವಲಂಬನೆ ಅದೇ ನೀರಿನ ಮೇಲೆ. ಎರಡೂ ಬದಿಗೆ ಸಾಕಷ್ಟು ನೀರಾವರಿ ಇರೋದರಿಂದ ಸುಮಾರು 3 ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಒಂದು ಪ್ರದೇಶ. ಅದರಿಂದ ಬಹಳ ಆತಂಕಕ್ಕೊಳಗಾಗಿದ್ರು ಎಲ್ಲ ರೈತರು. ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಹಗಲು ರಾತ್ರಿ ಊಟ ನಿದ್ದೆ ಬದಿಗಿಟ್ಟು ಯುದ್ಧೋಪಾದಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಹೊಸಪೇಟೆಯಿಂದ, ಹೈದರಾಬಾದ್ದಿಂದ ಮತ್ತು ಮಹಾರಾಷ್ಟ್ರದಿಂದ ಕೆಲವೊಂದು ತಜ್ಞರನ್ನು ತಂದುಕೊಂಡು ಇಲಾಖೆ ಎಲ್ಲ ಅಭ್ಯಂತರಗಳನ್ನು ಕರೆಸಿಕೊಂಡು ಅದರ ನೇತೃತ್ವವನ್ನು ನಮ್ಮ KNNLದ ವ್ಯವಸ್ಥಾಪಕ ನಿರ್ದೇಶಕರು ರಾಜೇಶ್ ಅಮೀನ್ಬಾಯಿ ಅವರ ಒಂದು ಹಿರಿತನದಲ್ಲಿ 2 ದಿನಗಳ ಕಾಲ ಹಗಲು ರಾತ್ರಿ ಕಾರ್ಯವನ್ನು ನಿರ್ವಹಿಸಿ ಪುನಃ ಗೇಟ್ಗಳನ್ನು ಅಳವಡಿಸಿ TB ಡ್ಯಾಮ್ದಲ್ಲಿ ಯಾವ ಥರದಿಂದ ಆತಂಕ ಆಗಿತ್ತೋ ಅದೇ ಥರದಿಂದ ಕೃಷ್ಣಾ ದಂಡೆಯಲ್ಲಿರ್ತಕ್ಕಂಥ ಹಿಪ್ಪರಗಿ ಅಣೆಕಟ್ಟದ ಆ ನೀರಿನ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಆತಂಕ ಆಗಿತ್ತು. ನಾನು ಅಭ್ಯಂತರಗಳನ್ನು, ತಜ್ಞರನ್ನು ಮತ್ತು ವಿಶೇಷವಾಗಿ ವ್ಯವಸ್ಥಾಪಕ ನಿರ್ದೇಶಕರನ್ನು ಮತ್ತು ಈ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಏನು ಸಹಕಾರ ಮತ್ತು ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಅಖಂಡ ಈ 4 ತಾಲೂಕಿನ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ಇನ್ನೂ ಒಂದು 100-150 ಕ್ಯೂಸೆಕ್ಸು ನೀರು ಸೋರಿಕೆ ಆಗ್ತಾಯಿದೆ. ಹೊಸಪೇಟೆಯಲ್ಲಿ ನೀರಿನಲ್ಲಿ ಮುಳುಗತಕ್ಕಂಥ ಅನೇಕ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರು ಆಕ್ಸಿಜನ್ ಕಟ್ಕೊಂಡು ನೀರಿನಲ್ಲಿ ಮುಳುಗಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ 4 ಜನ ಬರ್ತಾರೆ. ಅವ್ರು ಬಂದ ಮೇಲೆ ಅದು ಲೀಕೇಜ್ಗಳನ್ನು ಒಳಗಡೆ ನೀರಿನಲ್ಲಿ ಹೋಗಿ ಮುಳುಗಿ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಂದಿನ ದಿವಸ ರಾತ್ರಿ 12 ಗಂಟೆಗೆ 2 ಭಾಗಗಳನ್ನು ಮತ್ತು ಬೆಳಗಿನ 5 ಗಂಟೆ ಒಳಗಾಗಿ 5 ಭಾಗಗಳನ್ನು ಅದನ್ನು ಕೂಡಿಸಿರ್ತಕ್ಕಂಥದ್ದು.
ಅದು ನಿಂತ ಮೇಲೆ ಸುಮಾರು 5 ಇಂಚು ಮತ್ತೆ ನೀರು ಇಂಪ್ರೂವ್ ಆಗಿದೆ. ಸುಮಾರು 6 TMC ಒಂದು ನೀರನ್ನು ಹಿಡಿತಕ್ಕಂಥ ಒಂದು ಡ್ಯಾಮ್. 700 ಹಳ್ಳಿಗಳ ಕುಡಿ ನೀರು ಮತ್ತು ಈ ದೊಡ್ಡ ಪ್ರಮಾಣದಲ್ಲಿ ನೀರಾವರಿಗೆ ಒಂದು ಉಪಯೋಗ ಆಗ್ತಕ್ಕಂಥದ್ದು. 6 TMC ನೀರನ್ನು ಬೇಕಾಗ್ತಿತ್ತು. 6 TMC ನೀರು ಸಂಗ್ರಹ ಆಗಿತ್ತು. ಈ ಒಂದು ಗೇಟು ಕಿತ್ತು ಹೋಗಿದ್ದರಿಂದ 2 TMC ನೀರು ಕೆಳಗ ಭಾಗಕ್ಕೆ ಹೋಯಿತು. ಅದೇನು ಹಾಳಾಗಿಲ್ಲ, ಅದು ಕೆಳಗಡೆ ಭಾಗದ ರೈತರಿಗೆ ಅದು ಉಪಯೋಗ ಆಗಿದೆ. ಅಂದರೆ ಆಲ್ಮಟ್ಟಿ ಹಿಂದಿನ ಜನರಿಗೆ ಅದರದ್ದು ಉಪಯೋಗ ಆಗಿದೆ. ಭಾಳಷ್ಟು ಜನ ಅದು ಪೋಲಾಗಿ ಹೋಯ್ತು, ಹಾಳಾಗಿ ಹೋಯ್ತು, ಭಾಳಾಗಿ ಹೋಗಿಲ್ಲ. ಅದು ನೀರು ನಮ್ಮಲ್ಲೇ ಮತ್ತು ನಮ್ಮ ರಾಜ್ಯದ ನಮ್ಮ ಭಾಗದ ರೈತರಿಗೇ ಆ ನೀರು 2 TMC ಉಪಯೋಗ ಮಾಡಲಿಕ್ಕೆ ಆಗ್ತದೆ. ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ 2 ತಿಂಗಳಿಗೆ ಕೊರತೆ ಆಗುತ್ತೆ. ಈ ಕೊರತೆಯನ್ನು ನೀಗಿಸಲಿಕ್ಕೆ ಈಗಾಗಲೇ ನಮ್ಮ ನೀರಾವರಿಯ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರಿತೀವಿ. ಈಗಾಗಿರ್ತಕ್ಕಂಥ ಒಂದು ಏನು ಗೇಟ್ ಕಿತ್ತು ಹಾನಿಯಾಗಿದೆ, ಇದರಿಂದ ನೀರನ್ನು ಆಚೆಕಡೆ ಕೆಳಭಾಗಕ್ಕೆ ಹೋಗಿದೆ. ಇದು ಅನಿವಾರ್ಯವಾಗಿ ನಮಗಾಗಿರ್ತಕ್ಕಂಥದ್ದು. ಇದು 2 TMC ನೀರು ನಮಗೆ ಅವಶ್ಯಕತೆ ಇದೆ. ಅದಕ್ಕೆ 2 TMC ನೀರು ಬೇಸಿಗೆ ಕಾಲದಲ್ಲಿ ನೀವು ಬಿಡಕ್ಕೆ ಹತ್ತಿದರೆ ಯಾವಾಗ ನದಿ ಒಣಗಿ ಹೋಗಿದ್ರೆ ನೀರು ಬೇಗನೆ ಬರಲ್ಲ. ಇದೇ ಸಂದರ್ಭದಲ್ಲೇ 2 TMC ನೀರನ್ನು ಕೊಟ್ಟರೆ ನಮಗೆ ಬೇಸಿಗೆ ಕಾಲದ ಒಂದು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ 2 TMC ನೀರನ್ನು ನಮಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊತೀವಿ. ಅಲ್ಲಿ ಮುಖ್ಯಮಂತ್ರಿಗಳಿಗೆ, ಇಲ್ಲಿ ನೀರಾವರಿ ಸಚಿವರಿಂದ ಅಲ್ಲಿ ನೀರಾವರಿ ಸಚಿವರಿಗೆ ಒಂದು ಪತ್ರ ಬರೆಸ್ತೀವಿ. ಈ ಪತ್ರ ವ್ಯವಹಾರ ಮಾಡಿಕೊಂಡು ಈ ತಿಂಗಳ ಕೊನೆಗೆ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮಯವನ್ನು ನಿಗದಿಪಡಿಸಿಕೊಂಡು ಈಗೇನು ನಮ್ಮ ಮಹಾರಾಷ್ಟ್ರ ಗಡಿಯಿಂದ ಇಬ್ಬರಿಗೆ ಬ್ಯಾರೇಜ್ವರೆಗೆ ಎಡಕ್ಕೆ ಮತ್ತು ಬಲಕ್ಕೆ ಬರ್ತಕ್ಕಂಥ ಶಾಸಕರಿದ್ದಾರೆ, ಅವರು ಪಕ್ಷಾತೀತವಾಗಿ ಅವ್ರನ್ನೆಲ್ಲ ಕರ್ಕೊಂಡು ಉಪಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು 2 TMC ನೀರನ್ನು ತಂದು ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುವಂಥದ್ರ ನಿಟ್ಟಿನಲ್ಲಿ ಈಗಾಗಲೇ ನಾವು ಮತ್ತು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ವಿ. ಸಮಯ ನಿಗದಿ ಆದಮೇಲೆ ಖಂಡಿತವಾಗಿಯೂ ಹೋಗೋಣ. ಒಂದು ವೇಳೆ ಅವರು ಮಾನವೀಯತೆ ಆಧಾರದ ಮೇಲೆ ಕೊಡಲಿಕ್ಕೆ ಒಪ್ಪದೇ ಹೋದರೆ, ಅವರೇನಾದರೂ ಹಣಕಾಸನ್ನು ಚಾರ್ಜ್ ಮಾಡೋದಾದರೆ ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದನಾದರೂ ತುಂಬಿ ನೀರು ತರುವಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಬೃಹತ್ ನೀರಾವರಿ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನಾವು ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಇದರ ಬಗ್ಗೆ ಮನವರಿಕೆಯನ್ನು ಮಾಡಿ ಅವ್ರ ಮುಖಾಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೂ ಮಾತನಾಡಿಸುವಂಥದ್ದನ್ನು ಮಾಡ್ತೀವಿ. ನಾವು ಡೆಲಿಗೇಷನ್ ಹೋಗ್ತೀವಿ. ಒಟ್ಟಾರೆ ಬೇಸಿಗೆ ಕಾಲದಲ್ಲಿ ನಮ್ಮ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುವಂಥ ನಾವು ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಮಾಡ್ತೀವಿ. ಖರ್ಚಂತಿರೋದಲ್ಲ, ನೀರು ಯಾರೂ ಕೂಡ ವ್ಯವಸ್ಥಾಪಕ ನಿರ್ದೇಶಕರಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿವಿ. ಇದಕ್ಕೆ ಕಾರಣ ಏನು, ಇದಕ್ಕೆ ಲೋಪ ಯಾರಿಂದಾಗಿದೆ, ಏನಾಗಿದೆ, ಅದನ್ನು ಒಂದು ಅಧ್ಯಯನ ಮಾಡಿಕೊಂಡು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ರಿ. ಅಂಥದ್ದೇನಾದರೆ ಇಲಾಖೆಯ ಇಂಜಿನಿಯರ್ಸ್ ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರದ್ದು ಏನಾದರೆ ಲೋಪ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ಈಗಾಗಲೇ ನಾವು ತೀರ್ಮಾನ ಕೂಡ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಸಂಪೂರ್ಣ ಈಗ 21 ವರ್ಷ ಆಯಿತು. ಅದರ ಸ್ಟೆಮಿನಾ ಚೆಕ್ ಮಾಡಿಸ್ತೀವಿ. ಸ್ಟೆಮಿನಾ ಚೆಕ್ ಮಾಡಿ ಇನ್ನೂ ಕೆಲವೊಂದು ದಿವಸ ಅದರ ಸ್ಟೆಮಿನಾ ಇದೆ, ನಡೀತಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಮುಂದುವರಿಸ್ತೀವಿ.